ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸದ್ಯಕ್ಕೆ ಎಲ್ಲೆಲ್ಲೂ ನೇಪಾಳದ ಪ್ರವಾಹದ ಸುದ್ದಿ. ಅಲ್ಲಿ ದಿನ ಕಳೆದ ಹಾಗೆ ಬಲಿಯಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾನು ಈ ವಿಡಿಯೋ ಮಾಡುವಾಗ ಸಾವಿಗೀಡಾದವರ ಸಂಖ್ಯೆ 469ಕ್ಕೆ ಮುಟ್ಟಿತು. ಹಾಗೇನೆ ಇನ್ನಷ್ಟು ಮತ್ತಷ್ಟು ಫ್ಲಾಶ್ ಫ್ಲಡ್ಗಳಲ್ಲಿ ಉಂಟಾಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದ್ದು, ಇದು ನೇಪಾಳದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿ ಸಡನ್ ಆಗಿ ನುಗ್ಗಿ ಬಂದ ಅಪಾರ ಪ್ರಮಾಣದ ನೀರು ಸಿಕ್ಕಿದ್ದೆಲ್ಲವನ್ನ ಗುಡಿಸಿ ಗುಂಡಾಂತರ ಮಾಡಿರೋದಷ್ಟೇ ಅಲ್ಲ, ಇದು ಭಾರತಕ್ಕೆ ಕೂಡ ಒಂದು ಎಚ್ಚರಿಕೆಯ ಗಂಟೆ ಅನ್ನಿಸ್ಕೊಳ್ತಾ ಇದೆ. ನಾನಿಲ್ಲಿ ಉತ್ತರ ಭಾರತದ ಹಿಮಾಲಯದ ಜಲಪ್ರಳಯಗಳ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ದಕ್ಷಿಣ ಭಾರತದ ವಾಟರ್ ಬಾಂಬ್ ಬಗ್ಗೆ ಗಮನ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಆದಷ್ಟು ಬೇಗ ಆ ವಾಟರ್ ಬಾಂಬ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇದ್ರೆ ನೇಪಾಳದಲ್ಲಿ ನಾವು ಕಂಡ ದಾರುಣ ದೃಶ್ಯಗಳಿಗಿಂತಲೂ ಭೀಕರವಾದ ದೃಶ್ಯಗಳಿಗೆ ದಕ್ಷಿಣದ ರಾಜ್ಯ ಸಾಕ್ಷಿಯಾಗಬೇಕಾಗತ್ತೆ. ಹಾಗಾದ್ರೆ ಯಾವುದು ಆ ವಾಟರ್ ಬಾಂಬ್? ಒಂದು ವೇಳೆ ಆ ಡ್ಯಾಮ್ ಒಡೆದ್ರೆ ಅಲ್ಲಾಗೋದು ಎಂಥ ಅನಾಹುತ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನೇಪಾಳದ ಪ್ರವಾಹ ಇಡೀ ಜಗತ್ತಿಗೆ ಪಾಠ ಆಗಬೇಕಿದೆ. ಹೆಚ್ಚಾಗ್ತಾ ಇರೋ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡದೇ ಇದ್ರೆ ಇಂಥ ಇನ್ನಷ್ಟು ಮತ್ತಷ್ಟು ನೈಸರ್ಗಿಕ ಅನಾಹುತಗಳು ಸಂಭವಿಸುವ ಸಾಧ್ಯತೆಗಳಿರುತ್ತವೆ. ಹಿಮಾಲಯದ ಭಾಗದಲ್ಲಿ ಕರಗುತ್ತಾ ಇರೋ ಹಿಮ ಅಲ್ಲಿನ ಹಿಮ ನದಿಗಳ ಮೂಲಕ ಹಿಮ ಸರೋವರಗಳಿಗೆ ತಲುಪಿ ಅಲ್ಲಿನ ಒತ್ತಡ ಹೆಚ್ಚಾಗಿ ಆ ಹಿಮ ಸರೋವರಗಳು ಕೂಡ ಒಡೆದು ಹೋಗೋ ಭೀತಿ ಇದೆ. ಇದರಿಂದ ನೇಪಾಳ ಹಾಗೂ ಭಾರತದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗಲಿದ್ದು, ಎರಡೂ ದೇಶಗಳು ಇಂಥ ಅನಾಹುತಗಳನ್ನ ಎದುರಿಸೋದಕ್ಕೆ ಸಿದ್ಧ ಆಗಬೇಕಿದೆ. ಇದರ ನಡುವೆ ಚೈನಾ ನೇಪಾಳಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಂದಿನ ಕೆಲ ದಿನಗಳ ಕಾಲ ಹುಷಾರಾಗಿರಿ ಅಂತ ಹೇಳಿದೆ. ಅಲ್ಲಿ ಯಾವುದೇ ಗ್ಲೇಷಿಯರ್ ಲೇಕ್ ಒಡೆದು ಹೋಗುತ್ತೆ ಅಂತಲ್ಲ, ಬದಲಾಗಿ ಚೈನಾ ಕಟ್ಟಿರೋ ಡ್ಯಾಮ್ ಒಡೆದ್ರೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ ಅನ್ನೋ ಭಯ ನೇಪಾಳವನ್ನ ಕಾಡೋದಿಕ್ಕೆ ಶುರು ಮಾಡ್ತಾ ಇದೆ. ಆದ್ರೆ ಚೈನಾ ಇಲ್ಲಿ ಮಾನವ ನಿರ್ಮಿತ ಡ್ಯಾಮ್ ಒಡೆದು ಹೋಗೋ ವಿಷಯನ ನಿರಾಕರಿಸ್ತಾ ಇದ್ದು, ಟಿಬೆಟ್ ಭಾಗದಲ್ಲಿನ ಗ್ಲೇಷಿಯರ್ ಲೇಕ್ಗಳು ಒಡೆಯೋ ಸಾಧ್ಯತೆಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ. ಗೆಳೆಯರೆ, ಚೈನಾದ ಡ್ಯಾಮ್ ಒಡೆದು ಹೋದ್ರು ಅಥವಾ ಗ್ಲೇಷಿಯರ್ ಲೇಕ್ ಬರ್ಸ್ಟ್ ಆದ್ರೂ ಏನೇ ಆದ್ರೂ ಅದಕ್ಕೆ ಕಾರಣ ಚೈನಾನೇ ಆಗಿರುತ್ತೆ. ಯಾಕೆಂದ್ರೆ ಅವರು ಹಿಮಾಲಯದ ಸೂಕ್ಷ್ಮ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಸಾಕಷ್ಟು ಜಲವಿದ್ಯುತ್ ಯೋಜನೆಗಳು ಅಲ್ಲಿ ನಿರ್ಮಾಣ ಆಗ್ತಾ ಇವೆ. ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ, ಸುರಂಗಗಳನ್ನ ಕೊರೆದಿದ್ದಾರೆ, ಅಲ್ಲಿನ ನೀರನ್ನ ಡೈವರ್ಟ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದೆಲ್ಲದರ ಜೊತೆ ಅಲ್ಲಿ ಚೈನಾ ನಿರ್ಮಾಣ ಮಾಡ್ತಾ ಇರೋ ದೊಡ್ಡ ದೊಡ್ಡ ಡ್ಯಾಮುಗಳು ಥರ್ಡ್ ಪೋಲ್ ನ ಬ್ಯಾಲೆನ್ಸ್ ಅನ್ನ ತಪ್ಪಿಸ್ತಾ ಇವೆ. ಹೀಗಾಗಿ ಹಿಮಾಲಯದಲ್ಲಿ ಏನೇ ಆದ್ರೂ ಅದಕ್ಕೆ ಕಾರಣ ಚೈನಾ ಅಲ್ಲದೆ ಬೇರಿನ್ನೇನೂ ಅಲ್ಲ. ಈ ವಿಷಯ ನೇಪಾಳವನ್ನ ಚಿಂತೆಗೀಡು ಮಾಡ್ತಾ ಇದೆ. ಈಗಾಗಲೇ ನೇಪಾಳ ದೊಡ್ಡ ಪ್ರಮಾಣದ ಪ್ರವಾಹಗಳನ್ನು ಕಂಡಿದೆ. ಪ್ರವಾಹಗಳಿಗಿಂತ ಅಲ್ಲಿನ ಜನರ ವರ್ತನೆ ಇನ್ನೂ ಆತಂಕಕಾರಿ ಅನ್ನಿಸ್ತಾ ಇದೆ. ಗೆಳೆಯರೆ, ಕೆಲ ವಿಡಿಯೋಗಳು ಬರ್ತಾ ಇವೆ. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬರ್ತಾ ಇರೋ ಪದಾರ್ಥಗಳಿಗಾಗಿ ಜನ ದೋಣಿಗಳಲ್ಲಿ ನೀರಿಗಿಳಿದಿದ್ದಾರೆ. ಇನ್ನು ಕೆಲವರು ನದಿಯಲ್ಲಿ ತೇಲಿ ಬಂದ ಹೆಣಗಳ ಮೇಲಿನ ಒಡವೆಗಳನ್ನ ಹುಡುಕ್ತಾ ಇದ್ದಾರೆ. ಆ ವಿಡಿಯೋಗಳನ್ನ ಇಲ್ಲಿ ತೋರಿಸಿದ್ರೆ ನಿಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ. ಹೀಗಾಗಿ ಅದೆಲ್ಲವನ್ನ ನಾನು ಇಲ್ಲಿ ತೋರಿಸೋದಿಕ್ಕೆ ಹೋಗ್ತಾ ಇಲ್ಲ. ಮನುಷ್ಯ ಹಾಗೇನೆ, ಅವನು ಯಾವ ಸಂದರ್ಭದಲ್ಲೂ ಕೂಡ ತನ್ನ ಲಾಭಗಳನ್ನ ನೋಡ್ಕೋತಾ ಹೋಗ್ತಾನೆ. ಸಾವು ಅನ್ನೋದು ಯಾರಿಗೋ ದುಃಖ ಅನ್ಸಿದ್ರೆ ಇನ್ಯಾರಿಗೋ ಹೆಣದ ಮೇಲಿನ ಒಡವೆ ಸುಖ ಮತ್ತು ಸಂತೋಷವನ್ನು ಕೊಡುತ್ತೆ. ಜಗತ್ತಿಷ್ಟೇನೆ. ಇನ್ನು ಚೈನಾ ನದಿಗಳಲ್ಲಿ ಹರಿದು ಬರುವ ಹೆಣಗಳ ಮೈ ಮೇಲಿನ ಒಡವೆ ಕಿತ್ಕೊಳ್ಳೋರಿಗೂ ಈ ಚೈನಾಗೂ ಅಂಥ ದೊಡ್ಡ ವ್ಯತ್ಯಾಸ ಏನಿಲ್ಲ. ಯಾರು ಏನು ಬೇಕಾದರೂ ಹಾಳಾಗಿ ಹೋಗ್ಲಿ, ಚೈನಾಗೆ ಅಲ್ಲಿ ಡ್ಯಾಮ್ಗಳು ಬೇಕಿವೆ. ಅವರು ಟಿಬೆಟ್ ಭಾಗದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಗೆಳೆಯರೆ, ಹಿಮ ಸರೋವರಗಳಿಂದ ಒಂದಷ್ಟು ಅನಾಹುತ ಆಗುತ್ತಾ ಇರಬಹುದು. ಆದ್ರೆ ನಾಳೆ ಚೈನಾದ ಡ್ಯಾಮ್ ಒಡೆದು ಹೋದ್ರೆ ಅದಕ್ಕಿಂತಲೂ ಹೆಚ್ಚು ಅನಾಹುತ ಆಗೋ ಸಾಧ್ಯತೆಗಳಿರುತ್ತವೆ. ಅದನ್ನ ನೆನಪು ಮಾಡಿಕೊಂಡೆ ನೇಪಾಳ ನಡಗುತ್ತಾ ಇದೆ. ನೇಪಾಳ ಮಾತ್ರ ಅಲ್ಲ, ಡ್ಯಾಮ್ನ ಅಪಾಯವನ್ನು ಊಹೆ ಮಾಡಿ ನಮ್ಮ ದಕ್ಷಿಣದ ರಾಜ್ಯ ಕೂಡ ಆತಂಕಕ್ಕೀಡಾಗ್ತಾ ಇದೆ. ಅದು ಕೇರಳ. ಗೆಳೆಯರೆ, ನಿಮಗೆ 2024 ಜುಲೈ 30ನೇ ತಾರೀಕು ವೈನಾಡಿನ ಚೂರಲ್ಮಲ ಮುಂಡಕ್ಕೈಗಳಲ್ಲಿ ಕಂಡುಬಂದ ಪ್ರವಾಹ ನೆನಪಿದೆ ಅಲ್ವಾ? ಅವತ್ತು ಪಶ್ಚಿಮ ಘಟ್ಟಗಳಲ್ಲಿ ಹೀಗೆ ಆಗಿತ್ತು. ಮಳೆಯ ಕಾರಣದಿಂದ ಘಟ್ಟದ ಮೇಲಿದ್ದ ಸರೋವರದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಶೇಖರಣೆ ಆಯಿತು. ಅಷ್ಟೇ ಅಲ್ಲ, ಮಳೆಯಿಂದ ಭೂಮಿ ಕೂಡ ಹೆಚ್ಚು ಒದ್ದೆ ಆಗಿತ್ತು. ಸೊ ಮೇಲಿದ್ದ ಸರೋವರದ ನೀರು ಕೆಳಕ್ಕೆ ಹರಿದು ಬಂದಿದ್ದರಿಂದ ಭೂಕುಸಿತ ಹಾಗೂ ಪ್ರವಾಹಗಳು ಒಟ್ಟೊಟ್ಟಿಗೆ ಸಂಭವಿಸಿ 300ಕ್ಕೂ ಹೆಚ್ಚು ಮಂದಿ ಅಲ್ಲಿ ಬಲಿಯಾದರು. ಇದನ್ನ ಕಂಡ ಕೇರಳಿಗರ ಕಣ್ಣೆಲ್ಲವತ್ತು ಮೂಡಿದ್ದು ಮುಲ್ಲಾ ಪೆರಿಯಾರ್ನ ಭಯ. ಇನ್ನು ಈಗ ನೇಪಾಳದ ಫ್ಲಾಶ್ ಫ್ಲಡ್ ಕೂಡ ಅಂಥದ್ದೇ ಭಯವನ್ನಲ್ಲಿ ಹುಟ್ಟಿಸ್ತಾ ಇದೆ. ಅದಕ್ಕೆ ಕಾರಣ ಮುಲ್ಲಾ ಪೆರಿಯಾರ್ ಅನ್ನೋ ವಾಟರ್ ಬಾಂಬ್.
ಇತ್ತೀಚೆಗೆ ಸದರನ್ ಝೋನಲ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಪುದುಚೇರಿ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ್ರು. ಈ ಸಂದರ್ಭದಲ್ಲಿ ಕೇರಳ ಮುಲ್ಲಾಪೆರಿಯಾರ್ ಡ್ಯಾಂ ಬಗ್ಗೆ ಪ್ರಸ್ತಾಪ ಮಾಡಿತು. ಅವತ್ತು ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಹೇಳಿದ ಮಾತುಗಳು ಎಲ್ಲರನ್ನ ಅಚ್ಚರಿಗೀಡು ಮಾಡಿದ್ವು. ನಮಗೆ ಡ್ಯಾಮ್ ಒಂದನ್ನು ಕಟ್ಟೋದಕ್ಕೆ ಬಿಡಿ, ನೀರು ಬೇಕಾದ್ರೆ ಎಲ್ಲ ನೀವೇ ತಗೊಂಡು ಬಿಡಿ, ದುಡ್ಡು ನಾವೇ ಕೊಡ್ತೀವಿ, ನಮ್ಮದೇ ಜಾಗದಲ್ಲಿ ಅದನ್ನ ಕಟ್ಕತೀವಿ, ಇನ್ನು ಡ್ಯಾಮ್ ಹೆಂಗಿರಬೇಕು ಅನ್ನೋದನ್ನ ಕೂಡ ನೀವೇ ಡಿಸೈನ್ ಮಾಡಿಬಿಡಿ ಅಂತೆಲ್ಲ ಅವರು ಸಂಪೂರ್ಣ ಶರಣಾಗತ ದನಿಯಲ್ಲಿ ತಮಿಳುನಾಡಿಗೆ ಬೇಡಿಕೆಯನ್ನು ಸಲ್ಲಿಸಿದ್ರು. ಅವರ ಮಾತಲ್ಲೊಂದು ಫ್ರಸ್ಟ್ರೇಷನ್ ಇತ್ತು, ಭಯ ಇತ್ತು. ಮುಲ್ಲಾಪೆರಿಯಾರ್ಗೆ ಪರ್ಯಾಯವಾಗಿ ಹೊಸ ಡ್ಯಾಮ್ ಅನ್ನ ಕಟ್ಟದೇ ಇದ್ರೆ 3 ಮಿಲಿಯನ್ಗೂ ಅಧಿಕ ಜನ ಪ್ರಾಣಾಪಾಯಕ್ಕೆ ಸಿಲುಕಿಕೊಂಡು ಬಿಡ್ತಾರೆ ಅನ್ನೋ ಭಯ ಅವರನ್ನ ಕಾಡ್ತಾ ಇತ್ತು. ಹೀಗಾಗಿನೇ ವಿ.ಡಿ. ಸತೀಶನ್ ಅವತ್ತು ತಮಿಳುನಾಡಿಗೆ ಅಂಥದ್ದೊಂದು ಭರ್ಜರಿ ಆಫರ್ ಅನ್ನು ಕೊಟ್ಟರು. ಗೆಳೆಯರೆ, ಮುಲ್ಲಾಪೆರಿಯಾರ್ ಡ್ಯಾಮ್ ಇದೆ ನೋಡಿ, ಇದು ಒಡೆದ್ರೆ ಏನಾಗುತ್ತೆ ಅನ್ನೋ ಭಯ ಸಾಕಷ್ಟು ಜನರನ್ನ ಕಾಡುತ್ತೆ. ಇವತ್ತು ನಾವು ನೇಪಾಳದ ಪ್ರವಾಹದ ವಿಡಿಯೋಗಳನ್ನ ನೋಡ್ತಾ ಇದೀವಲ್ಲ, ಥೇಟ್ ಹಾಗೆ ಈ ಡ್ಯಾಮ್ ಒಡೆದ್ರೂ ಆಗತ್ತೆ. ಸ್ನೇಹಿತರೆ, ಯಾವುದೇ ಡ್ಯಾಮ್ನ ಆಯಸ್ಸು 100 ವರ್ಷ ಅಂತ ಹೇಳ್ತಾರೆ. ಆ ಬಳಿಕ ಕಾಲಕ್ಕೆ ಅದನ್ನ ರಿಪೇರಿ ಮಾಡ್ಕೋತಾ ಹೋದ್ರೆ ಇನ್ನಷ್ಟು ವರ್ಷಗಳ ಕಾಲ ಅದು ಉಳಿಬಹುದು. ಆದ್ರೆ ಹೀಗೆ ಅದನ್ನ ರಿಪೇರಿ ಮಾಡ್ತಾ ತ್ಯಾಪೆ ಹಾಕಿ ಎಷ್ಟು ವರ್ಷ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇನ್ನೊಂದು 10 ವರ್ಷ, 20 ವರ್ಷ, ಹೋಗ್ಲಿ 30 ವರ್ಷ ಅಷ್ಟೇ. ಆ ನಂತರ ಮತ್ತೆ ಡ್ಯಾಮ್ಗೆ ಅಪಾಯ ಏನ್ ತಪ್ಪಿದ್ದಲ್ಲ. 16 TMC ಅಷ್ಟು ನೀರನ್ನ ಘಟ್ಟಗಳ ಮೇಲೆ ಹಿಡಿದಿಡುವ ಡ್ಯಾಮ್ಗಳ ಬಗ್ಗೆ ಕಾಳಜಿ ತೋರದೇ ಇದ್ರೆ ಅವು ಲಕ್ಷಾಂತರ ಮಂದಿಯನ್ನ ಅಪಾಯಕ್ಕೆ ತಳ್ಳಿಬಿಡುತ್ತವೆ. ಸೊ ಮುಲ್ಲಾಪೆರಿಯಾರ್ ಡ್ಯಾಮ್ ಬಗ್ಗೆ ಕೂಡ ಇಂಥದ್ದೇ ಎಚ್ಚರಿಕೆಯ ಅಗತ್ಯ ಈಗ ಕಂಡು ಬರ್ತಾ ಇದೆ. ಮುಲ್ಲಾಪೆರಿಯಾರ್ ಈಗಾಗಲೇ 130 ವರ್ಷಗಳನ್ನು ಪೂರೈಸಿದೆ. 1887ರಿಂದ 1895 ನಡುವೆ ನಿರ್ಮಾಣ ಆಗಿದ್ದ ಈ ಡ್ಯಾಮ್ ಇವತ್ತಿಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಇದು ತಮಿಳುನಾಡಿನ ವೈಗೈ ನದಿಗೆ ಪೈಪ್ಲೈನ್ಗಳ ಮೂಲಕ ನೀರನ್ನ ಸರಬರಾಜು ಮಾಡುತ್ತೆ. ಇಲ್ಲಿ ಮುಲ್ಲಾಪೆರಿಯಾರ್ ಡ್ಯಾಮ್ ಅಲ್ಲಿ 15 TMC ಅಷ್ಟು ನೀರನ್ನ ಶೇಖರಣೆ ಮಾಡೋ ಸಾಮರ್ಥ್ಯ ಇದೆ. ಒಂದು ವೇಳೆ ಡ್ಯಾಮ್ ಒಡೆದು ಹೋದ್ರೆ ಆ ನೀರು ಸಮುದ್ರದ ಕಡೆಗೆ ಹರಿಯೋದಕ್ಕೆ ಶುರು ಆಗುತ್ತೆ. ಆ ಮಾರ್ಗದಲ್ಲಿ ಅಂದ್ರೆ ಮುಲ್ಲಾಪೆರಿಯಾರ್ನಿಂದ ಕೇವಲ 36 ಕಿಲೋಮೀಟರ್ ದೂರದಲ್ಲಿ ಕೇರಳ ಇಡುಕಿ ಡ್ಯಾಮ್ ಅನ್ನು ಕಟ್ಟಿದೆ. ಇದು ಆರ್ಚ್ ಡ್ಯಾಮ್ ಆಗಿದ್ದು ಭಾರತದ ಏಕೈಕ ಹಾಗೂ ಏಷ್ಯಾದ ಎತ್ತರದ ಆರ್ಚ್ ಡ್ಯಾಮ್ ಅಂತ ಗುರುತಿಸಿಕೊಳ್ಳುತ್ತೆ. ಇಡುಕಿ ಡ್ಯಾಮ್ ಮುಲ್ಲಾಪೆರಿಯಾರ್ಗಿಂತ ದೊಡ್ಡ ಡ್ಯಾಮ್ ಆಗಿದ್ದು 70 TMC ಅಷ್ಟು ನೀರನ್ನ ಅದರಲ್ಲಿ ಸಂಗ್ರಹಿಸೋದಕ್ಕೆ ಸಾಧ್ಯ ಇದೆ. ಸೊ ಇದು ಕೇರಳದ ಅತಿ ದೊಡ್ಡ ಡ್ಯಾಮ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇಂಥ ಡ್ಯಾಮ್ ತುಂಬಿದ್ದ ಸಂದರ್ಭದಲ್ಲಿ ಏಕಾಏಕಿ 15 TMC ಅಷ್ಟು ಹೆಚ್ಚುವರಿ ನೀರಲ್ಲಿಗೆ ಹರಿದು ಬಂದುಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಆ ಡ್ಯಾಮ್ಗೆ ಕೂಡ ಇರೋದಿಲ್ಲ. ಇಲ್ಲಿ ಡ್ಯಾಮ್ ತುಂಬಿದಾಗಲೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಳೆಗಾಲದಲ್ಲೇ ಮುಲ್ಲಾಪೆರಿಯಾರ್ ಡ್ಯಾಮ್ಗೆ ಕೂಡ ಅಪಾಯ ಹೆಚ್ಚಿರುತ್ತೆ. ಇನ್ನು ಮಳೆಗಾಲದ ಹೊತ್ತಿಗೆ ಈ ಇಡುಕಿ ಕೂಡ ತುಂಬಿರುತ್ತೆ. ಇಂಥ ಸಂದರ್ಭದಲ್ಲಿ ಅಪಾಯಕ್ಕೀಡಾಗುವ ಮುಲ್ಲಾಪೆರಿಯಾರ್ನಿಂದ ಏಕಾಏಕಿ 15 TMC ಅಷ್ಟು ನೀರು ಹೊರಬಂದು ಅದು ಇಡುಕಿಯನ್ನ ತಲುಪಿಬಿಡ್ತು ಅಂತ ಇಟ್ಕೊಳ್ಳಿ. ಆ ರಭಸವನ್ನ ಮತ್ತು ಹೆಚ್ಚುವರಿ ನೀರನ್ನ ತಡೆಯೋದಿಕ್ಕೆ ಸಾಧ್ಯ ಆಗದೆ ಅಲ್ಲಿ ಇಡುಕಿ ಕೂಡ ಸಮಸ್ಯೆಗೆ ತುತ್ತಾಗುತ್ತೆ. ಈ ಸಂದರ್ಭದಲ್ಲಿ ಅದು ಕೂಡ ಒಡೆದು ಹೋದ್ರೆ ಅಲ್ಲಿನ ಸುಮಾರು 85 TMCಯಲ್ಲಿ ಅರ್ಧದಷ್ಟು ನೀರು ಏಕಾಏಕಿ ಸಮುದ್ರದ ಕಡೆಗೆ ನುಗ್ಗೋದಿಕ್ಕೆ ಶುರು ಮಾಡಿಬಿಡುತ್ತೆ. ಇಡುಕಿಯಿಂದ ಅರಬ್ಬಿ ಸಮುದ್ರಕ್ಕಿರುವ ದೂರ ಸುಮಾರು 100 ಕಿಲೋಮೀಟರ್ ಆಗಬಹುದು. ಇಷ್ಟು ದೂರವನ್ನ ನೀರು ಕೆಲವೇ ಗಂಟೆಗಳಲ್ಲಿ ಕ್ರಮಿಸಿ ಬಿಡುತ್ತೆ. ಸೊ ಪೆರಿಯಾರ್ ನದಿ ಪಾತ್ರದಲ್ಲಿ ಭಾರಿ ಪ್ರಮಾಣದ ಪ್ರವಾಹ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದರಿಂದ ಆ ಡ್ಯಾಮ್ನ ಕೆಳಭಾಗದಲ್ಲಿರುವ ನಗರಗಳು, ಕೈಗಾರಿಕೆಗಳು, ಜನವಸತಿಗಳು ಎಲ್ಲ ಕೂಡ ಹಾಳಾಗುತ್ತವೆ. ಅಲ್ಲಿ ಸುಮಾರು 35 ಲಕ್ಷ ಮಂದಿ ವಾಸ ಮಾಡ್ತಾ ಇದ್ದಾರೆ. ಅವರ ಜೀವ ಅಪಾಯಕ್ಕೀಡಾಗುತ್ತೆ. ಕೊಚ್ಚಿ, ಎರ್ನಾಕುಲಂ ನಗರಗಳು ನಾಶ ಆಗುವ ಭೀತಿ ಉಂಟಾಗುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮಂದಿ ಅಲ್ಲಿ ಪ್ರಾಣ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಒಂದೇ ಒಂದು ಡ್ಯಾಮ್ನ ಕಾರಣದಿಂದ ಉಂಟಾಗಬಹುದಾದ ಸಾವು ನೋವಿನ ಲೆಕ್ಕಾಚಾರ. ಹೀಗಾಗಿನೇ ಕೇರಳ ಈಗ ಈ ಡ್ಯಾಮ್ನ ವಿಷಯದಲ್ಲಿ ಆತಂಕಕ್ಕೀಡಾಗಿದೆ. ಇನ್ನು ಈಗ ನೇಪಾಳದಲ್ಲಿ ಕಂಡು ಬರ್ತಾ ಇರೋ ಪ್ರವಾಹದ ದೃಶ್ಯಗಳನ್ನ ನೋಡಿದ್ರೆ ಮುಲ್ಲಾಪೆರಿಯಾರ್ ಅನ್ನೋ ವಾಟರ್ ಬಾಂಬ್ ಮತ್ತೊಮ್ಮೆ ನೆನಪಾಗದೇ ಇರುವುದಿಲ್ಲ. ಹೀಗಾಗಿನೇ ತಮಿಳುನಾಡು ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಕೇರಳದ ಬೇಡಿಕೆಗೆ ಸ್ಪಂದಿಸಬೇಕಿದೆ. ಕೇರಳ ಜೊತೆಗಿನ ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡು ಅಲ್ಲಿ ಆ ಡ್ಯಾಮ್ನ ರಿಪೇರಿ ಅಥವಾ ಮರು ನಿರ್ಮಾಣಕ್ಕೆ ತಮಿಳುನಾಡು ಅವಕಾಶವನ್ನು ಕಲ್ಪಿಸಿಕೊಡಬೇಕಾದ ಅಗತ್ಯ ಕಾಣಿಸ್ತಾ ಇದೆ. ಗೆಳೆಯರೆ, ಈ ಹಿಂದೆ 1979ರಲ್ಲಿ ಗುಜರಾತ್ನ ಮೋರ್ಬಿ ಡ್ಯಾಮ್ ಒಡೆದು ಹೋಗಿತ್ತು. ಆ ಸಂದರ್ಭದಲ್ಲಿ ಅವತ್ತಿಗೆ ಸರಿಸುಮಾರು 20-25 ಸಾವಿರದಷ್ಟು ಮಂದಿ ಬಲಿಯಾದರು ಅಂತ ಹೇಳಲಾಯಿತು. ಮೋರ್ಬಿ ಸಮುದ್ರಕ್ಕೆ ಹತ್ತಿರ ಆಯಿತು. ಹೀಗಾಗಿ ಅಲ್ಲಿ ಸಾವು ನೋವಿನ ಪ್ರಮಾಣ ಅಷ್ಟಕ್ಕೆ ಸೀಮಿತ ಆಯಿತು. ಆದ್ರೆ ಪೆರಿಯಾರ್ ನದಿ
ನದಿ ಪಾತ್ರ ದೊಡ್ಡದು, ಅದು 100 ಕಿಲೋಮೀಟರ್ಗಳ ಉದ್ದಕ್ಕೂ ಯಾವೆಲ್ಲ ನಗರಗಳು ಅಡ್ಡ ಬರುತ್ತವೋ ಅವೆಲ್ಲವನ್ನ ನುಂಗಿಕೊಳ್ತಾ ಹೋಗುತ್ತೆ. ಆ ಅಪಾಯವನ್ನ ನಾವು ಊಹೆ ಮಾಡೋದು ಕೂಡ ಕಷ್ಟ ಆಗತ್ತೆ. ಇದು ಗೆಳೆಯರೆ ದಕ್ಷಿಣ ಭಾರತದ ವಾಟರ್ ಬಾಂಬ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.